ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ದೀರಾ ನೀವು? ಇದು 15 ಅಡಿ ರೋಡು ನೋಡಿ. ನಿಮಗೆ ಅಲ್ಲೇ ಟಾರ್ ರೋಡ್ ಇದೆ ನೋಡಿ, ಕಾಣಿಸ್ತಿದೆ? ಅದೇ ಟಾರ್ ರೋಡು ಅದಿದೆಯಲ್ಲ, ಅದೇ ಟಾರ್ ರೋಡ್ ಇದು. ಇದಕ್ಕೆ ಹೊಂದ್ಕೊಂಡಿರೋಂಥ ಜಾಗನೇ ಈ 1 ಎಕರೆ 3 ಕುಂಟೆ ನೋಡಿ. ಇದೊಂದು ಪೀಸ್ ಸಿಗುತ್ತೆ ನಿಮಗೆ, ಇದೊಂದು ಪೀಸ್ ಸಿಗುತ್ತೆ ನಿಮ್ಗೆ. ಈ ಜಾಗದಲ್ಲಿ ಒಂದು ಬೋರು ಇದೆ, ಹತ್ತತ್ರ ಒಂದು 10 ತೆಂಗಿನ ಮರನೂ ಬರುತ್ತೆ ನೋಡಿ. ನಿಮಗೆ ಇದೊಂದು ಪೀಸ್ ಸಿಗುತ್ತೆ. ಇದು ಬಂದು ನಿಮ್ಗೆ ಈಸ್ಟ್ ಫೇಸ್ಗೆ ಬರುತ್ತೆ, ಇದು ಬಂದು ನಿಮಗೆ ವೆಸ್ಟ್ ಫೇಸ್ಗೂ ಬರುತ್ತೆ, ಮತ್ತು ಇದು ನಾರ್ತ್ ಫೇಸ್ಗೂ ರೋಡ್ ಬಿಟ್ಕೊಂಡಿದ್ದಾರೆ. ಇದು ಒಂದು 8 ಅಡಿ ರೋಡ್ ಬಿಟ್ಕೊಂಡಿದ್ದಾರೆ ಇದನ್ನು ನೋಡಿ. ಇದು ಕೂಡ ಕೆಂಪು ಮಣ್ಣೆ ನೋಡಿ, ಕೆಂಪು ಮಣ್ಣು. ನಿಮಗೆ ನಾನು ಹೇಳಿದ್ರೆ ಅದು ಗೊತ್ತಾಗಲ್ಲ, ಯಾಕೆಂದರೆ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮೊಬೈಲಲ್ಲೂ ಕೂಡ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ತುಂಬಾ ಕೆಂಪು ಕಲರ್ ಮಣ್ಣಿದು. ನಿಮಗೆ ನೋಡಿ ಎಲ್ಲ ವಿದ್ಯುತ್ ಕಂಬ ಎಲ್ಲ ಇದೆ ನಿಮಗೆ. ಇದು ಮತ್ತು ಇದು ಎರಡೂ ಸೇರಿ 1 ಎಕರೆ 3 ಕುಂಟೆ ಬರುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 2 ಕಿಲೋಮೀಟ್ರ್ ಆಗುತ್ತೆ ಇದು. ನಿಮಗೆ ಮದ್ದೂರಿಗೆ ಇಲ್ಲಿಂದ 12 ಕಿಲೋಮೀಟ್ರ್ ಆಗುತ್ತೆ, ಮಂಡ್ಯಕ್ಕೆ ಇಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ. ಯಾರೆಲ್ಲ ಒಂದು ಎಕರೆ 10 ಕುಂಟೆ, 1/4 ಎಕರೆ 1 ಎಕರೆ ನೋಡ್ತಾರವ್ರಿಗೆ ಇದಂತೂ ಒಳ್ಳೆ ಜಾಗ, ಸೂಪರ್ ಆಗಿದೆ. ನಿಮಗೆ ಫುಲ್ಲು ಪ್ಲೈನ್ ಲ್ಯಾಂಡು ಮತ್ತು ಒಂದೇ ಸಮದಟ್ಟವಾಗಿರುವಂಥ ಜಾಗ. ಇದಕ್ಕೆ ನೀವೇನು ಮಣ್ಣು ನೋಡ್ಸೋವಂಥ ಅವಶ್ಯಕತೆ ಇಲ್ಲ. ನೀವು ತೊಗೊಂಡಿದ ತಕ್ಷಣ ಇನ್ನೂ ಏನು ಬೇಕಾದರೂ ಹೊಸ್ದಾಗಿ ಫಾರ್ಮೇಷನ್ ಮಾಡ್ಬೋದು. ಯಾವ ಥರ ಗಿಡ, ಯಾವುದಾದ್ರೂ ಗಿಡ ಬೇಕಾದರೂ ಹಾಕ್ಬೋದು. ಎಲ್ಲ ಗಿಡ ಹಾಕಿದ್ರೂ ನಿಮಗೆ ಬರುತ್ತೆ, ಏಕೆಂದರೆ ಕೆಂಪು ಮಣ್ಣಾಗಿರೋದ್ರಿಂದ ಯಾವ ಗಿಡ ಹಾಕಿದ್ರೂ ಈ ಜಾಗದಲ್ಲಿ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ಬೋರು ವಿತ್ತು TC ಎಲ್ಲ ಇರೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ಜಾಗದ ಬೆಲೆ ಬಂದು 1,80,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಯಾರೆಲ್ಲ 1/4 ಎಕರೆ 1 ಎಕರೆ 3 ಕುಂಟೆ ಈ ಜಾಗ ಬೇಕು ಅನ್ನೋರು ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನನ್ನ ಕ್ಷಮಿಸಿ, ನಿಮ್ಗೆ 10 ಸಸಿ ಐತಿ ಅಂತ ಹೇಳಿದೆ, 10ಕ್ಕಿಂತ ಜಾಸ್ತಿ ಇದೆ ನೋಡಿ. ಕಾರ್ನರಲ್ಲೆಲ್ಲ ಎಲ್ಲ ಇರೋದೆಲ್ಲ ಇವ್ರದೇ. ಇಲ್ಲಿ ನಿಮ್ಗೊಂದು 6 ತೆಂಗಿನ ಸಸಿ ಆಗೋಯ್ತು, ಅಲ್ಲೆಲ್ಲ 10ಕ್ಕಿಂತ ಜಾಸ್ತಿ ಇದೆ. ಒಂದು ಟೋಟಲ್ ನಿಮ್ಗೊಂದು 20 ತೆಂಗಿನ ಸಸಿ ಬರುತ್ತೆ ಈ ಜಾಗದಲ್ಲಿ ನೋಡಿ. ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಕಂಪ್ನಿಯಿಂದ ಬಂದು ನಿಮ್ಗೆ 20 ತೆಂಗಿನ ಸಸಿ ಬರುತ್ತೆ. ಮತ್ತು ನಿಮ್ಗೆ ಈ ಜಾಗದಲ್ಲಿ ಗದ್ದೆ ಆಗಾದರೂ ಕನ್ವರ್ಟ್ ಮಾಡ್ಕೋಬೋದು, ಅಥವಾ ಹೊಲ ಆಗಾದರೂ ಮಾಡ್ಕೋಬೋದು ನೋಡಿ. ನಿಮಗೆ ಕಾಲುವೆ ನೀರೆಲ್ಲ ಬರುತ್ತೆ ನೋಡಿ, ನೀರೆಲ್ಲ ನಿಂತಿದೆ ನೋಡಿ. ಇಲ್ಲಿ ಭತ್ತ ಬೆಳ್ಕೊಂಡಿದ್ದಾರೆ ನೋಡಿ, ಕಬ್ಬೆಲ್ಲ ಬೆಳ್ಕೊಂಡು. ಇದು ಬಂದು ನಿಮಗೆ ಡ್ರೈ ಲ್ಯಾಂಡು ಕೂಡ ಮತ್ತು ಗದ್ದೆನೂ ಮಾಡ್ಕೋಬೋದು, ಅಥವಾ ಹೊಲನೂ ಮಾಡ್ಕೋಬೋದು, ಎರಡೂ ಕೂಡ ಮಾಡ್ಕೋಬೋದು. ನಿಮ್ಗೆ ಹತ್ತತ್ರ ಒಂದು ಚಿಕ್ಕ ಒಂದು ಮನೆ ಕಟ್ಕೊಂಡು ನೀವು ವಾಸ ಮಾಡ್ಬೋದು. ಯಾಕೆಂತಂದರೆ ಅದು ಬಂದು ನಿಮಗೆ ಬಸ್ ಓಡಾಡುವಂಥ ಟಾರ್ ರೋಡದು, ಅಲ್ಲೆಲ್ಲ ಬಸ್ ಓಡಾಡುತ್ತೆ. ನೀವು ಬಸ್ಸಲ್ಲಿಂದ ಇಳಿದು ಆರಾಮಾಗಿ 10 ನಿಮಿಷ ವಾಕ್ ಮಾಡ್ಕೊಂಡು ನೀವು ಇಲ್ಲಿವರೆಗೂ ಬರ್ಬೋದು ಆರಾಮಾಗಿ. ನಿಮಗೆ ಇದು ಕೂಡ ನಾರ್ತ್ ಫೇಸು, ಇದು ಬಂದು ವೆಸ್ಟ್ ಫೇಸು, ಇದು ಬಂದು ಈಸ್ಟ್ ಫೇಸು, 3 ಕಡೆ ರೋಡ್ ಬರುತ್ತೆ ಈ ಜಾಗಕ್ಕೆ.